ಸೋಮಿ ನಾಮಗ ಮಹಿಮುಂಡಾಗ್ಲಿ. ನಂಗ ಸಂಗೀத 106வது ಸಂಗೀத 23வது ಮಾತ ನಂಗ ಧ್ಯಾನ ಮಾಡುವೋ. இஸ்ரவேல் ஜன தங்க தேவர்ன கெவனம் ಬಿಟ್ಟು ಓದೋದ್ರಿಂದ தேவன் அவர்களை நாசம் பண்ணுவேன் அத்தெம்ப மாத்தாளி தேவர் தோர்னா ஆக ಬಂದು அவரால் தெரிந்து கொள்ளப்பட்ட மோசே அவர்களை அவர் அழிக்காத படிக்க அவருடைய உக்கிரத்தை ஆற்றும் பொருட்டு அவருக்கு முன்பாக திறப்பின் வாயிலே நின்றான் ಅತ್ತೆಮ್ಮ ಮಾತದೋಗೆ ನಂಗೆ ಧ್ಯಾನ ಮಾಡೋಣಗ ಫಸ್ಟ್ ಕಾರ್ಯಲ್ಲಿ ಹೇಗಿರ ದಾರೆಲ್ಲ ತಿರುಪುನೋಗನಿದ್ದಾರವೋ ಅವಕ್ಕ ದೇವ್ರನ್ನ ವರ್ಚವ ಕಮ್ಮಿ ಮಾಡುವಕರಾಗಿ ಇದ್ದಾರಾ, ಅதாவது ದೇವ್ರನ್ನ ವರ್ಚವ ಇಲ್ಲದ ಮಾಡುವಕರ ಇದ್ದಾರಾ ಅಂತಂದ ಹೇಗಿ ನಂಗ ನೋಡಿದೋ. ಆಗ ಮೋಸೆ ದೇವ್ರನ್ನ ವರ್ಚವ ಅಲ್ಲಿ ಕಮ್ಮಿ ಮಾಡಿತು ಮೊದಲ ವಿಡ ಟೋಟಲಾ ಜನ ಮೇಲೆ ಆಡುವ ವರ್ಚವ ದೇವ್ರು ಎತ್ತೋನಂಗೆ ಅಮ್ಮ ಬಂದು ಐಡಿಯೋಗ ತಿರುಪುನೋಗ ನಿದ್ದುತ್ತೋ ಅಂತಂದ ಹೇಗಿ ನಂಗ ನೋಡ್ನೋ. ಆಗ ಒಂದ್ ವೇಳೆ ನಂಗ ನೆಂಚಾಕೋ ಒಟ್ಟು ಮತ್ತೆ ಒಲಗವು ತಪ್ಪು ಮಾಡಿ ನಿಬ್ಬನೆ ಒಬ್ಬ ಮಾಡುವ ಅರಕೆ ಏನ ಮಾತ್ರವೇ ಎತ್ತಿನ ಬಂದ್ರ ಅತಂದೇಗಿ ಒಂದ್ ವೇಳೆ ನಂಗ ನೆಂಚಿல பைபிள் ஏகிற திறப்பிலே நிற்கவும் சுவரை அடைக்கவும் தக்கதாக தேவர் வந்து ஒரு மனிதனை தேடினார் அத்தந்தேகி ஒருவனை தேடினேன். ಆಗ ಬೈಬಲ್ 100 பேரை தேடினேன் 1000 பேரை தேடினேன் ಎಂದೆಲ್ಲ ಇಲ್ಲ, ಅಲ್ಲಿ ಒರುವனை தேடினேன் ಎಂದಾಡದೆ ಆ ಒಬ್ಬ ಕೂಡ ಅಲ್ಲಿ ಮುಟ್ಟಿಯಾಕಿ ಅರಕ ಮಾಡೋದಗ ದಾರು ಇಲ್ಲದದಿಂದ ದೇವ್ರ ಏನ್ ಮಾಡತ್ತಂದಲ ಆ ಕಾರ್ಯಿಗಾಗಿ ದೇವ್ರೇ ಬಾಣುಂದ್ ಏನ್ ಮಾಡಿತು ಭೂಮಿಗೆ ಮನುಷ್ಯನಾಗಿ ಎರಗಿ ಬಂತು. ಇಂದು ಆ ದೇವ್ರು ನಂಗಸಾರ ಎದುರು ನೋಡುವ ಕಾರ್ಯ ಏನಂದಲೆ ಸೋಮಿಯ ವರ್ಚ ಉಣ್ಮೆ ಜನ ಒಂದು ಪಕ್ಕ ತಪ್ಪು ಮಾಡಿದ್ದಾರೆ ಉಣ್ಮೆ. ಆಗ ಜನನ ಪಾಪಗ ಪಾವತಿನ ಸಂಬಳಂ ಮರಣಂ ಅದತ್ತ ದೇವ್ರನ ನೀதி. ಆಗ ಸೋಮಿ ಅವಕ ತಪ್ಪು ಮಾಡುವನಗ ಅದೇ ಬಂದು ಅಳಿಚಿನೇ ಅತ್ತೆಂಬ ಸೋಮಿ ತಿಟ್ಟ ಇಲ್ಲ. ದೇವ್ರ ಒಂದು ಆಪ್ಷನ್ ಬಿತ್ತನೆ ಮನುಷ್ಯರು ತಪ್ಪು ಮಾಡಿ ನಿಬ್ಬನಗ ಆ ತಪ್ಪು ಮಾಡುವ ಮನುಷ್ಯರಿಗಾಗಿ ಧಾರಾಳಿ ಒಬ್ಬ ಪರಿಂದ ಮಾತಾಡೋಕಿದ್ದಾರಿ ಆತೆಂಬುದನ್ನ ದೇವ್ರ ಏನ್ ಮಾಡ್ಯಾರ ದೇವ್ರು ತಡಕಿ ನೋಡಿದ್ದನೆ. ಆಗ ದಾರ ಆ ಪರಿಂದು ಮಾತಾಡುವ ಎಡೆಯೋಗಿದ್ದು ದೇವ್ರನ್ನ ಸಾರ ದೇವ್ರ ಈ ಜನ ಪಾಪ ಸ್ವಾಮಿ ಇವಕ್ರ ನೀ ಕಾಪಾತು ತಿಂದ ಹೇಗಿ ಕೇತಾರವೋ ಅವಕ್ರ ದೇವ್ರನ್ನ ಏನ್ ಮಣ್ಣಾತಂದ್ಲ ಅವಕ್ರ ಅರಕೆ ಕೇತು ಅವಕ್ ಎತ್ತವ ಎಕ್ಸ್ಟ್ರೀಮ್ ತಪ್ಪು ಮಾಡಿದಲಿಯೋ ಅವಕ್ ಐದು ಹೋಗಾದಂಗ ದೇವ್ರ ಅವಕ್ರ ಕಾತನ ಅದಗ ನಂಗ ಮೋಸೆ ಕುರ್ತು ನಂಗ ನೋಡಿದೋ. ಅದು ಮಾತ್ರ ಅಲ್ಲ ಪಿನೇಗಾಸು ದೇವ್ರಿಗಾಗಿ ಭಕ್ತಿ ವೈರಾಗ್ಯವ ತೋರ್ಚಿತ್ತು ಎಂದು ನಂಗ ಪಾಪಗ ವಿರೋಧವಾಗಿ ನಂಗ ಭಕ್ತಿ ವೈರಾಗ್ಯವ ತೋರ್ಚೋದು ದೇವ್ರನ್ನ ವರ್ಷವ ಏನ್ ಮಾಡ್ರ ಅಂತಂದಲ್ಲ ಅದು ಕಮ್ಮಿ ಮಾಡ್ರ. ಪಿನೇಗಾಸ್ ಮಾಡಿದ ಆ ಕಿರಿಯ ಪತಿ ಬೈಬಲ್ ಹೇಗಿರ ಎಲ್ಲಾ ಜನ ಹತ್ತು ಕಿರ್ಸಿ ಆಸರಿಪು ಕೂಡಾರ್ನ ಬಾಯಿಲ್ದೋಗ ಎಲ್ಲ ನಿದ್ದುಂದಾರೆ ಆ ಬಾಯಿಲ್ ನೋಗಿ ನಿದ್ದು ನಿಬ್ಬನೆ ಇಮ್ಮ ಮಾತ್ರ ಏನ ಮಣ್ಣ ಅದೇನ ಒಂದನೂ ನಡಿಯಾದಂಗೆ ಅಮ್ಮ ಏನ್ ಮಾಡಿದ್ನೆ ಒಂದು ಪಕ್ಕ ಜನ ಹತ್ತು ಕಿರ್ಚಿನಿದ್ದಾರೆ ಸಾವು ನಡೆದೆ ವಾದೆ ಹೋಯಿ ನಡೆದೆ. ಆಗ ಇಮ್ಮ ಹೋಗಿ ಏನ್ ಮಾಡಿದ್ನೆ ಅಂದ್ರೆ ಪಾಡುಗ ಪಾಪ ಮಾಡದ್ ಹೋಯ್ಡಿದ್ದಾನೆ. ಆಗ ಈ ದೇವ್ರಿಗಾಗಿ ಹೆಂಗೆಲ್ಲ ಇತ್ತ ವೈರಾಗ್ಯವ್ ನಿದ್ದು ನಿಬ್ಬನೆ ನೀ ಒಬ್ಬ ಇತ್ತ ಮಾಡ್ರಿ ಹೇಗಿ ಪಿನೇಗಸ್ ಹೋಗಿ ಏನ್ ಮಾಡ್ತು ಆ ಮನುಷ್ಯನವು ಆ ಮೀದಿಯನ ಸ್ತ್ರೀಯವು ಅಮ್ಮ ಬಂದು ಕೊದ್ದುತು. ಅಮ್ಮ ದೇವ್ರಿಗಾಗಿ ಒಂದು ವೈರಾಗ್ಯವ ತೋರ್ಚೋನಗ ಆ ಹಿಡಿಯೋಗ ದೇವ್ರನ್ನ ಹೊರ್ಚೆ ಏನಾರ ತಂದಲ ಉಗ್ರ ದೇವ್ರು ಅಲ್ಲಿ ಯೋಗ ಅದು ತಣಿಂದದು ತಂದ ಹೇಗಿ ನಂಗ ನೋಡ್ನೋ. ಅದು ಮಾತ್ರ ಅಲ್ಲ ಫಲ ಜಾಮನೋಗೆ ದೇವ್ರು ಈಗ ಒಂದು ಮನುಷ್ಯ ತಪ್ಪು ಮಾಡೋನಗ ಅಮ್ಮನ ಮೇಲೆ ಬಪ್ಪ ತೀರ್ಪ ದೇವ್ರು ಬರ್ದಪ್ನ ಏನಂದಲೆ ಇಮ್ಮ ಮಾಡಿದ ತಪ್ಪುಗ ಇದುತ್ತಾ ಪನಿಷ್ಮೆಂಟು ಅಂತಂದ ಹೇಗಿ ದೇವ್ರು ಏಪ್ನ ಅತ್ತ ಹೇಗಿಲಿಯೂ ಕೂಡ ಆ ದಾರ ಬಂದು ಆ ದೇವ್ರನ್ನ ವಾರ್ತೆಯ ಓದಿ ಇತ್ತಮಕ್ಕೆಲ್ಲ ಅಡದಿಯಾ ಅತ್ತೆಂಬುದನ್ನ ಅರ್ಥ ಮಾಡಿ ದೇವ್ರೇನ ತಪ್ಪು ಮಾಡಿಟ್ಟವಾ ತಂದೇಗಿ ಮನನ್ ತಿರುಂಬಿಯಾರವೋ ಅವಕರ ಬದುಕದೋಗೆ ದೇವ್ರು ಆ ಕಾರ್ಯ ಅಂದ ದೇವ್ರು ಅದಾವುದು ಏ ಕಾರ್ಯವ ದೇವ್ರು ಮಾಡ್ನೇಂದೇ ಇದ್ವೋ ಆ ಮಾಡ್ನೇಂಬ ಆ ತೀಂಗುಗ ದೇವ್ರು ಏನ್ ಮಾಡ್ಯಾರ ಮನಸ್ತಾಪ ಪಟ್ಟಾರ. ಅತ್ತಮಾಕ ಬೈಬಲ್ನೋಗೆ ದಾರಗಾಗಿ ದೇವ್ರು ಮನಸ್ತಾಪ ಪಟ್ರು ಅತ್ತಿಂದ ಇನ್ ಒಳ್ಳೆ ನರೆಯ ಜೋಲಿ ಆಡದೆ ಅಲ್ಲಿ ಇಲ್ಲಿ 2 ರಾಜಾக்கள் ಬರೆದ ಬುಕ್ಕದೋಗೆ 22வது அதிகார 13வது மாத்து எகிரா சோமிய மாத்து எகிரா கண்டெடுக்கப்பட்ட இந்த புஸ்தகத்தின் வார்த்தைகளின் நிமித்தம் நீங்கள் போய் எனக்காகவும் ஜனத்திற்காகவும் யூதா அனைத்திற்காகவும் கர்த்தரிடத்தில் விசாரியுங்கள், நமக்காக எழுதியிருக்கிற எல்லாவற்றின் படியையும் செய்ய நம்முடைய பிதாக்கள் இந்த புஸ்தகத்தின் வார்த்தைகளுக்கு செவி கொடாதபடியினால் நம்மேல் பற்றி எறிந்த கர்த்தருடைய உக்கிரம் பெரியது என்றான். ಈ ಮಾತು ಏನಂದ ಈಗಿರಾತಂದ್ಲ ಎಡಿಯೋಗ ಏನ ನಡೆದ್ರ ಅಂದ್ಲ 22வது அதிகாರದೋಗೆ ಯೋಸಿಯಾಂಬ ಒಂದು ಮನುಷ್ಯ ಅಲ್ಲಿ ರಾಜನಾಯಿ ಬಣ್ಣ. ಆಗ ಅಮ್ಮ ರಾಜ ಅಪ್ಪನೆ ಅಮ್ಮಗ ಬರು 8 ವಯಸ್ತ ಆ 8 ವಯಸ್ಸದೋಗ ಅಮ್ಮ ರಾಜನ ಕಿಟ್ಟತட்ட 31 ವರ್ಷ ಅಮ್ಮ ಅರಸಾಚಿ ಮಾಡನ. ಈಗ ಅಮ್ಮಗ ವಾಲಿಬ ವಯಸ್ಸದೋಗೆ ನಾನು ಹೆಂಚಿನ ಟೀನೇಜ್ದೋಗಿ ಅಮ್ಮಗ 8 ವಯಸ್ಸಿನೋಗ ಅಮ್ಮ ರಾಜನ ಆಗ ಬಂದು ಅಮ್ಮ ವಾಲಿಬ ವಯಸ್ಸುಗ ಆರಂಭಿಸೋಣಿಯ ಅಮ್ಮ ದೇವ್ರಿಗಾಯಿ ಭಕ್ತಿ ವೈರಾಗ್ಯವ ತೋರ್ಚೋದಗಲ್ಲಿ ಆರಂಭಿಸಿನ. ಅಮ್ಮ ಏನ್ ಮಣ್ಣ ಅಂತಂದ್ಲೆ ಈಗ ಯೋಸಿಯ ರಾಜ ಅಮ್ಮ ಅರಸಾಚಿ ಮಾಡುವ 18வது ವರ್ಷ. ಆಗ 18வது ವರ್ಷ ಅಂದಲ್ಲ ಅಮ್ಮ 8 ವಯಸ್ಸಿನೋಗ ಅಮ್ಮ ರಾಜನ
18வது வயசுதோಗೆ అమ్మ ಬಂದು ದೇವ್ರಿಗಾಗಿ ವೈರಾಗ್ಯವಾಗಿ గెలిచిగివుదుగా ఆరంభించిన అతెందుల ఆగ ఏనా 18வது ವರ್ಷ ಅತಂದಲ ಆಗ 8 ಕೂಡ 18 ಕೂಟ್ಲ ಏಸಗ ಬಂದ್ರ ಆಗ 26 ವಯಸ್ಸುತೋಗ ಅಮ್ಮ ಏನ್ ಮಣ್ಣ ಅತಂದಲ ಅಮ್ಮನ ವಾಲಿಬ ವಯಸ್ಸುತೋಗ ಸೋಮಿಗಾಗಿ ಭಕ್ತಿ ವೈರಾಗ್ಯ ವಯಸ್ಸಲ್ಲ ಜೋಲಿಯ ಮಾಣ್ಣ ಏನ ಮಾಣ್ಣ ಅತಂದಲ ಆಲಯವ ಫಸ್ಟ್ ಏನ್ ಮಾಡೋಣ ಹೋಗಿ ಅದನ್ನ ಬಂದು ಅದನ್ನೆಲ್ಲವ ಕ್ಲೀನ್ ಮಾಡೋ ಅತಂದ ಹೇಗಿನ ಆಗ ಅತ್ತಮ್ಮಕ್ಕೆ ಹೇಗೋಣಗ ದೇವ್ರನ್ನ ಆಲಯವ ಕ್ಲೀನ್ ಮಾಡೋದು ಅಲ್ಲಿ ಅಡುವ ಏನೇನ ಡಸ್ಟ್ ಅಡದಿ ಅದನ್ನೆಲ್ಲವ ಎತ್ತಿ ಸರಿ ಮಾಡಿ ಅದನ್ನೆಲ್ಲವ ಮಾಡೋದಿಗೆ ಒಪ್ಸಿ ಕೊಡೋಣಗ ಜಾನಗ ಹೇಗೋಣಗ ಅಲ್ಲಿ ಇಬ್ಬವಕ್ ಏನ್ ಮಾಡ್ಯಾರ ಅಂತಂದ್ರೆ ಅಲ್ಲಿ ಬಾಸರಿಯರ್ಗಲ್ ಗಲ್ಚಿಕಾರೆಲ್ಲ ಹೋಗಿ ಅದನ್ನೆಲ್ಲ ತಟ್ಟಿ ಕ್ಲೀನ್ ಮಾಡಿ ನಿದ್ದಾರ ಆಗ ಅವಕ್ಕ ಒಂದು ಬುಕ್ ಸಿಕ್ಕಿರ ಆಗ ಇಲ್ಕಿಯಾತ್ ಎಂಬ ಒಂದು ಮನುಷ್ಯಗ ಅಲ್ಲಿ ಒಂದು ಬುಕ್ ಸಿಕ್ಕಿರ ಆ ಬುಕ್ ಏನಂದಲೆ ನ್ಯಾಯ ಪ್ರಮಾಣ ಬುಕ್ ಈಗ ಆ ಬುಕ್ ಎತ್ತಿ ಓದಿ ನೋಡೋಣ ಆ ಬುಕ್ ಓದಿ ನೋಡೋಣ ನಿಮ್ಗೆ ಅಂಜಿಕೆ ಬಂದುಪ್ರ ಏನಾತಂದ್ಲೆ ಆ ಬುಕ್ನೋಗಿ ಏನ ಬರದಡ್ದೆ ಅಂತಂದ್ಲೆ ತನ್ನ ಅಪ್ಪನವಕ ಅಯ್ಯನವಕ ತಪ್ಪು ಮಾಡಿದದು ಅಂದ இந்த ஸ்தலத்தின் மேல் தேவர் ಬಂದು ಒಲ್ಲದ ಜೋಲಿಯ ದೇವರು ಬರ್ಸಿನ ಅಂದೇಗಿ ಬರ್ದುಟ್ಟಟ್ಟು ಆಗ ಅದೆಲ್ಲ ದೀರ್ಘದರ್ಶಿಗಳಿನ ವಾರ್ತೆಗಳು ಆಗ ಅತ್ತಮ್ಮಕ್ಕೆ ಬರ್ದುಟ್ಟಡೋನಗ ಇವ ಏನ್ ಮಣ್ಣ ಅಂತಂದ್ಲೆ ಈ ಸಮೃದ್ಧಿಯಾಗಿಯ ಈ ಇಲ್ಕಿ ಎಂಬ ಮನುಷ್ಯ ಇಮಗ ಬುಕ್ ಸಿಕ್ಕಿತಿಲ್ಲ ಅಮ್ಮ ಅದನ್ನ ಓದಿ ನೋಡಿಟ್ಟು ಅದನ್ನ ಅದೇ ತಿನ್ನೋಗಿ ರಾಜನ್ ಸಾರೆ ರಾಜ ಇತ್ತೆಲ್ಲ ಅಡದೆ ಬರದಡದೆ ಅಂತಂದೇಗಿ ಹೇಗೋಣಗ ಈಗ ರಾಜ ಏನ್ ಮಣ್ಣ ಅಂದ್ಲ ಅವವೇ ನಂಗೆ ಅಯ್ಯನವ್ಕ ಇಪ್ಟಿ ದೊಡ್ಡ ತಪ್ಪು ಮಾಡಿದಾರ್ತವಾ ಈಸು ಜನ ಏನ್ ಮಾಡಲ್ಲ ಅವಕ ದೇವ್ರನ್ನ ಏನ್ ಮಾಡಲ ಅವಕ ತಡುಕಲೆ ತಪ್ಪು ಮಾಡಿದಾರೆ ಅವಕ ತಪ್ಪು ಮಾಡಿದದುಂದ ಈಗ ದಂಡನೆ ಅವಕ ಮೇಲೆ ಮಾತ್ರ ಅಲ್ಲ ದಾರ ಮೇಲೆ ಬಂದು ನೋಡದೆ ನಂಗ ಮೇಲೆ ಬಂದು ನೋಡದೆ ಅದನ್ನಿಂದ ಈ ದಂಡನೆಗ ದೇವ್ರನ್ನ ಒರ್ಚವ್ ನಂಗೆ ಇಲ್ಲದ ಮಾಡೋದು ಸೋಮಿಯ ಒರ್ಚವ್ ತಣಿಚೋದ್ಗ ನಂಗೆ ಈಗ ಏನ್ ಮಾಡೋದು ನೋಡಿ ದಾರಾಲಿ ಒಬ್ಬ ಇಲ್ಲಿ ಆವಿ ಕುರಿಯ ಮಕ್ಕ ಇದ್ದಾರಿಯಾ ಅಂದ ಹೇಗಿ ನಂಗೆ ಏನು ಮಾಡೋದು ಎತ್ತ ನಡುವುದು ಎಂಬುದುಗ ಆಗ ಅಮಗೋಸು ಬಂದು ಸೋಮಿ ತಡಿಕಿನೇ ಒಂದು ಆಸೆ ಬಂದಡ್ದೆ ಅಲ್ಲ ನಮಗ ಸರಿಯಾಗಿ ಆಲೋಚನೆ ಹೋಗು ಪಕ್ಕನೋಗ ದಾರು ಇಲ್ಲ ஆக மேன் பண்ண அதுல ஆகத்தாலி ஏகினா கண்டெடுக்கப்பட்ட இந்த புஸ்தகத்தின் வார்த்தைகள் நிமித்தம் நீங்கள் போய் எனகாகி ஜனகாகி யூதாவ் அனைத்திற்காகவும் கர்த்தரிடத்தில் விசாரியுங்கள் எனಗಾಗಿಯೂ ಅರಕ ಮಾಡಿವಿ ದೇವ್ರನ್ನ ಜನಗಾಗಿಯೂ ಅರಕ ಮಾಡಿವಿ ಯೂದ ಅನೈತಿರ್ಕಾಗೂ ವಿಸಾರಿಯುಂಗಳ ತೆಮ್ಮನಗ ಆಗ ಇವಕ್ಕ ಬಂದು ತಡಿಕಿಯಾರ ಆಗ ಅಲ್ಲಿ ಹೋಗಿ ತಡಿಕಿ ನೋಡೋಣಗ ಆ ಎಡಿಯೋಗೆ ಅಲ್ಲಿ ಒಂದು ಮನುಷ್ಯ ಅವನ ಹೆಸರು ಸಲ್ಲು ಮತ್ತೆಂದು ಒಂದು ಮನುಷ್ಯ ಆ ಸಲ್ಲು ಮತ್ತೆಂಬ ಮನುಷ್ಯನ ಎಂಡ್ರು ಅವನ ಹೆಸರು ಉಲ್ತಾಳ್ ಅತ್ತೆಂದೇಗಿ ಆ ಉಲ್ತಾಳ್ ಅತ್ತೆಂಬ ದೀರ್ಘದರ್ಶಿಯ ಕಂಡಿಡ್ತಾರ ಈಗ ಆ ಉಲ್ತಾಳ್ ಎಂಬ ದೀರ್ಘದರ್ಶಿ ಸಾರೆ ಬಂದು ಏನ್ ಮಾಡ್ಯಾರ ಅಂತಂದ್ರೆ ನೋಡಿವಿ ಆ ಒಂದು ಸಾಧಾರಣ ಅಲ್ಲಿ ಸೋಮಿಯ ಮಾತೆಗಿರ ವಸ್ತ್ರ ಸಾಲೆ ವಿಸಾರಿಪುಕಾರನ್ನ ಎಂಡ್ರುತ ಈ ಉಲ್ತಾಳ್ ಎಂಬವ ಆಗ ಆ ಉಲ್ತಾಳ್ನ ಸಾರೆ ರಾಜನೇ ಬಂದು ಏನ್ ಮಣ್ಣಾತಂದ್ಲ ಆಲೋಚನೆ ಕೇತನ ಆಗ ಆ ಉಲ್ತಾಳ್ ಅವ ಆಳುಗ ಪಡಿಪರಿ ಉಳ್ಳವಳ ಅವ ಬಂದು ಆಳುಗ ದೊಡ್ಡ ಸ್ಟೇಟಸ್ ಇಬ್ಬವನ ಅಂದಲ ಇಲ್ಲೇ ಅವ ಒಂದು ಆವಿ ಕುರಿಯ ಮನುಷ್ಯ ಇಬ್ಬನಗ ಆಗ ಎಲ್ಲಾ ಎಡಿ ತಡಕಿ ಈ ಎಡಿಯೋಗ ಒಂದು ಮನುಷ್ಯ ಈ ಎಡಿಯೋಗೆ ಈ ಸೆಕೆಂಡ್ ಲೈನ್ ದೊಗೆ ಒಂದ್ ಎಮ್ಮತಿ ಇದ್ದವೆ அவ வந்து ಒಂದು குறிப்பிட்ட எடியோge அவள் எருசலேமின் 2ஆம் வகுப்பிலே குடியிருந்தாள் ಎಂದಡದೆ ಈ ಸೆಕೆಂಡ್ ಸ್ಟ್ರೀಟ್ ನೋಗೆ ಇವ ಕುಡಿಯಿದ್ವೆ ಇತಮಾಕ್ ಒಂದು ಆವಿಕುರಿ ಎಮ್ಮತ್ತಿದ್ವೆ ಅವ ಒಳ್ಳಂಗ ಅರಕ ಮಾಡಿ ಎಂಬ ಅವನ ಸರ್ ಓಲೆ ನಂಗಗ ತಿಟ್ಟವಾಗಿ ಸೋಮಿಯ ಕಾರ್ಯವನಂಗ ಅರಿಯಕುಂದೇಗಿ ಏನ್ ಮಾಡ್ಯಾರ ಓದಾರ ಈ ವಾರ್ತೆ ನಂಗಗ ಒಂದು ಕಾರ್ಯವೈತಂದ್ರ ಏನಂದ್ಲೆ ಜನ ಏನ ಮಾಡೋದು ಎತ್ತ ಮಾಡೋದು ಪಾಪ ಮಾಡಿಟ್ಟು ಅಲ್ಲಿಂದ ಹೊರಾಸ್ ಬಪ್ಪುದ್ಗೆ ಹಿಂಗ ವಳಿ ಇಲ್ಲತವಾ ಹಿಂಗ ಏನ ಮಾಡೋದು ಅಂಬನಗ ಆ ಹಿಡಿಯೋಗತ್ತ ವழிಕಾಟಿಗಳಾಗಿ ದೇವ್ರ ನಿಂಗವೆನ್ನೋ ಬಿತ್ತನೆ ಆಗ ದಾರ್ಸರ್ ಒಳ್ಳಂಗಟ್ರ ತೆಂದೇಗಿ ಜನ ಓಸನ ಮಾಡೋಣಗ ನಂಗ ಗೆವನ ಅವಕ ಬಪ್ಪಾಳುಗ ನಂಗ ಬದುಕು ಎತ್ತಾಡೋದು ಆವಿ ಕುರಿಯ ಬದುಕದೋಗೆ ನಂಗ ಬದುಕು ಅತ್ತ ಟಾಪ್ ಆಡೋದು ಈಗ ಈ ಉಲ್ತಾಳ್ ಎಂಬ ದೀರ್ಘದರ್ಶಿ ಸಾರಿ ಇವಕ್ ಬಂದಾರ ಈ ದೀರ್ಘದರ್ಶಿನಿ ಸಾರೆ ಬಂದು ಅವಕ ಕೇತಾರ ஆக எம்மதி ஏனது ஈகியாத்ததுல அவள் அவர்களை நோக்கி உங்களை என்னிடத்தில் அனுப்பினவரிடத்தில் நீங்கள் போய் இஸ்ரவேலின் தேவனாய் கர்த்தர் உரைக்கிறது என்னவென்றால் ಈಗ இதோ யூதாவின் ராஜா வாசித்த புஸ்தகத்தின் வார்த்தைகளில் எல்லாம் காட்டி இருக்கிற பொல்லாப்பை நான் இந்த ஸ்தலத்தின் மேலும் அதன் குடிகளின் மேலும் வர பண்ணுவேன் ஏகாந்தல ಅವಕ್ಕೆ என்ன ಬಿಟ್ಟುಟ್ಟು ಏನ್ ಮಾಡಿಟ್ರು ಅವಕ ಅಣ್ಣಿ ದೇವ್ರ ಸರ್ ಹೋಯ್ಬಿಟ್ರು ಅವಕ ಬಂದು ದೇವ್ರನ್ನ ಅಪ್ಪರ ಬಂದು ದೇವ್ರಿಗೆ ಮೋಸ ಮಾಡಿಟ್ರು ಅತ್ತಮ್ಮ ಕಟ್ಟದು ಅಂದ ನಾ ಏನು ಮಣ್ಣೆ ಅಂತಂದ್ಲೆ ನಾ கண்டிப்பா ಈ ಸ್ಥಳ மேல ಆ ಒಲ್ಲದನ್ನ ನಾ ಬರ್ಸಿನೆ ಆಲೆ ನಿಂಗವ என்ன சார ಕೇಳಿಸಿದ ಆ ರಾಜ ತನ್ನವ ತಾಯ್ತಿ ದೇವ್ರನ್ನ ಸಾರೆ ஒப்புதும் ಆ ಮನಸ್ಸು ತನಗ ಬಂದದುಂದ சோமி ஏகினா ஆகியால் இதோ நான் உன்னை உன் பிதாக்கள் அண்டையில் சேர்த்துக் கொள்ளுவேன் நீ சமாதானத்தோட உன் கல்லறையில் சேர்வாய் இந்த ஸ்தலத்தின் மேல் வரப்பண்ணும் சகல பொல்லாப்பையும் உன் கண்கள் காண்பதில்லை என்று கர்த்தர் சொல்லுகிறார் என்பதை சொல்லுங்கள் ಅತಂದೇಗಿ ಅವ ಬಂದು ಏಕೇಸಿಯ ಆಗ ಅದನ್ನ ಅರ್ಥ ಏನಂದ್ರೆ ನಮ್ಮ ದೇವ್ರನ್ನ ಸಾರೆ ವಿಸಾರಿಸುವ ಮನುಷ್ಯನಾಗಿ ಇದ್ದದು ಅಂದ
ஆமா எடியோக மனம் திரும்பி யோசியா ராஜா ஓயே எங்க தப்பு ಮಾಡಿಬಿಟ್ಟಿಯತವಾ ಸ್ವಾಮಿ ಎಂಗ ಮನ್ನಿಚು ತಂದೇಗಿ ಆಮ ದೇವ್ರನ್ನ ಸಾರು ಬಪ್ಪುದುಂಬ ಆ ಮನಸ್ಸುಗಾಗಿ ದೇವ್ರ ಏನ್ ಮಣ್ಣ ಅಂದಲೆ ನಿನ್ನ ಕಣ್ಣುದೋಗಿ ಏ ಒಲ್ಲದದನು ನೀ ನೋಡೋದಿಲ್ಲ ನೀ ಸಮಾಧಾನವಾಗಿ ನಿನ್ನ ಪಿದಾಕಳನ್ನ ಕಲ್ಲರಿಗೆ ನೀ ಏನ್ ಮಾಡಿಬಿಟ್ರೆ ನೀ ಓರೆ ತಂದೇಗಿ ಅಮಗ ಬದಿಲ್ ಬಂದ್ರ ಆಗ ಅತ್ತೆ ಅಮ್ಮ ವಿಸಾರ್ಚಾದ ಇದ್ಲೆ ಅಮನ ಜನದೋಗಿ ಆ ಯುದ್ಧ ಅழிவு ಏನ್ ಮಾಡ್ತಟ್ರ ಆ ನಾಸು ಮೋಸ ಅಲ್ಲಿ ಬಂದುಟ್ರ ಆಗ ಫಸ್ಟ್ ನಂಗ ನೋಡಿದೋ ಏನಾತಂದ್ಲೆ ದಾರ ತಿರುಪುನವನಿದ್ದಾರೋ ಅವಕ್ಕೆ ದೇವ್ರನ್ನ ವರ್ಚವ ಇಲ್ಲದ ಮಡಿಯರ ಎರಡಾவது ಬಂದು ದೇವ್ರಿಗಾಗಿ ಭಕ್ತಿ ವೈರಾಗ್ಯವ ತೋರ್ಚುವ ಅವಕ பிணைகாஸ்மாக்கிப்பா அவக்கா தேவர்னா வர்ச்சவா அவக்கா இல்லாத மாடியரா இந்த சோமி சார மனம் திரும்புವ ಅವಕ ದೇವ್ರನ್ನ ವರ್ಚವ ಬಂದು ಅವ್ ಕಾಚಿಯಾರ ತಣಿಚಿಯಾರ ತಂದೇಗಿ ನಂಗೆ ನೋಡಿದೋ ನಂಗೆ ಅರಕ ಮಾಡುವ ಸೋಮಿ ಗೌಳ್ಳ ದೇವ್ರ ಈ ಚಾಮಗ ಎಂಗ ನಂಚಿಯೇ ನೀವು ದೇವ್ರೆ ಇಂದು ಯೋಸಿಯ ರಾಜಮಾಕೆ எங்க ಬದುಕುದೋಗೆ ದೇವ್ರೆ எங்க ಮಾಡಿದ ತಪ್ಪು எங்க ಅಪ್ಪನವಕ எங்க ಅಯ್ಯನವಕ ಅಂದೇಗಿ ಅವಕ್ಕೆல்லாம் ಮಾಡಿದ ತಪ್ಪು ಅದು ಅಪ್ಪರ ದೊಡ್ಡ ತಪ್ಪು ಆ ತಪ್ಪು ಮೂಲಿಯವಾಗಿ ಇಂದು ಎಂಗ ಮೇಲೆ ಬಂದ ವರ್ಚ ನಿನ್ನ ವರ್ಚ ದೊಡ್ಡ ವರ್ಚ ಅಂದೇಗಿ ಯೋಸಿಯ ರಾಜ ಉಣರ್ದು ದೇವ್ರೆ ಇದೊಂದು ಎಂಗ ಹೊರಾಸ್ ಬಪ್ಪುದು ಏನು ಮಾಡೋದು ಎಂಗ ಮನ್ನಿಚ್ಚು ಸ್ವಾಮಿ ಇಂದೇಗಿ ದೇವ್ರೆ ಅಮ್ಮ ನಿನ್ನ ತಡುಕೋದಗಾಗಿ ಅಮ್ಮ ದೀರ್ಘದರ್ಶಿ ಸಾರು ಓಪನೆಗ ದೇವ್ರೆ ಅಮ್ಮ ಒಳ್ಳಿಯ ವಾರ್ತೆಯ ದೇವ್ರೆ ಮರುಮொழிಯಾய் நீ ಕೊಟ್ಟ ಅಮ್ಮನ ಕಾಲದೋಗೆ ಆ ನಾಸ ಮೋಸವ ಅಮ್ಮ ನೋಡಾದಂಗೆ ಅಮ್ಮನ ಭದ್ರವಾಯಿ ನೀ ಕಾತಪ್ಪ ಅದು ಮಾಕಿಂದು ಈ ಸದ್ದವ ಕೇತುನಿ ಬಣ್ಣ ಮಕ್ಕನ ಬದುಕುದೋಗೆ ಸ್ವಾಮಿ ದೇವ್ರೆ ಎತ್ತವ ಒಂದು ಒಳ್ಳದ ಕಠಿಣವಾದ ನ್ಯಾಯ ತೀರ್ಪು ಕಡ್ದು ಬಂದಟ್ಲಿಯೋ ದೇವ್ರೆ ಎಂಗ ನಿನ್ನ ಮುಂದಾಡು ಮನಂ ತಿರುಂಬಿ ಬಪ್ಪನೆಗ ದೇವ್ರೆ ನೀ ಆ ವರ್ಷವ ಇಲ್ಲಾದ ಮಾಡಿ ದೇವ್ರೆ ಎಂಗಗ ಮನ್ನಿಪು ತಂದು ಎಂಗ ಕಾಲದೋಗೆ ಆ ಒಲ್ಲದದನ್ನ ನಾಸು ಮೋಸವ ನೋಡಾದಂಗೆ நீங்க காத்துறேந்தேங்க எங்க நம்பினியோ எங்க அரக்கே கேத்தத்த மாடுதுகாய் நன்றி ஏ சோமி சுர்ணு கேத்தன் தேவரே ஆமேன் ஆமேன்